ಆಗಿ ಅಧಿಕಾರ ಸ್ವೀಕಾರ. ವಿಜಯನಗರ ಹೊಸಪೇಟೆ ತಾಲೂಕಿನ ಶೈಕ್ಷಣಿಕ ವಲಯದ ನೂತನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಬಿ. ಉಮಾಪತಿ ಅವರು ಶುಕ್ರವಾರ ಅಧಿಕಾರ ಸ್ವೀಕರಿಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ಕಳೆದ 4 ವರ್ಷಗಳಿಂದ ಸರ್ಕಾರಿ ಪ್ರೌಢಶಾಲೆ ವಲ್ಲಭಪುರ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಮುಖ್ಯ ಗುರುಗಳಾಗಿ ಶೈಕ್ಷಣಿಕ ವಲಯವು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದೆ. ಇದೇ ನಿಟ್ಟಿನಲ್ಲಿ ಮುಂದಿನ ವರ್ಷ ನಡೆಯಲಿರುವ ಪರೀಕ್ಷೆಯನ್ನು ಗಮನದಲ್ಲಿಟ್ಟುಕೊಂಡು ಈಗಲಿಂದಲೇ ವಿದ್ಯಾರ್ಥಿಗಳಿಗೆ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡು ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆ ಭಯವನ್ನು ಹೋಗಲಾಡಿಸಿ ರಾಜ್ಯದಲ್ಲಿಯೇ ಉತ್ತಮ ಸ್ಥಾನ ಪಡೆಯಲು ಶ್ರಮ ವಹಿಸುತ್ತೇನೆ. ಶೈಕ್ಷಣಿಕ ವಲಯದ ಎಲ್ಲ ಶಿಕ್ಷಕರು ನನಗೆ ತಮ್ಮ ಸಹಕಾರ ನೀಡಿ ಶೈಕ್ಷಣಿಕ ಪ್ರಗತಿ ಸಹಕಾರ ನೀಡುವಂತೆ ಮನವಿ ಮಾಡಿದರು. ಇದಕ್ಕೂ ಮುಂಚೆ ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿದ್ದ ಶೇಖರ್ ಹೊರಪೇಟೆ ಅವರನ್ನು ಕೊಪ್ಪಳ ಬಿಇಒ ಆಗಿ ವರ್ಗಾವಣೆಗೊಳಿಸಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಆದೇಶಿಸಿತ್ತು. ಇನ್ನು ನೂತನ ಬಿಇಒ ಅವರನ್ನು ಕ್ಷೇತ್ರ ಶಿಕ್ಷಣ ಕಾರ್ಯಾಲಯ ಅಧಿಕಾರಿಗಳು, ಸಿಬ್ಬಂದಿಗಳು, ತಾಲೂಕಿನ ಶಿಕ್ಷಕ ವೃಂದದವರು ಸ್ವಾಗತ ಕೋರಿ ಸನ್ಮಾನಿಸಿದರು. ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾರೆ. ಇಂದಿನ ಹೊಸಪೇಟೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹುದ್ದೆಗೆ ಅಧಿಕಾರವನ್ನು ವಹಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಭಾಗವಹಿಸಿರುವಂಥ ಭಾಗಿಗಳಾಗಿರುವಂಥ ನಮಗೆ ಮಾರ್ಗದರ್ಶಕರು ಹಾಗೂ ಇಲಾಖೆಯ ವಿವಿಧ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸಿರುವಂಥ ಶಿಕ್ಷಣಾಧಿಕಾರಿಗಳು ಆಗಿರುವಂಥ ಹಾಗೂ ಪ್ರಸ್ತುತ ಕೊಪ್ಪಳ ತಾಲೂಕಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ವರ್ಗಾವಣೆಯಾಗಿರುವಂಥ ಶ್ರೀಯುತ ಶೇಖರಪ್ಪ ಪಟ್ಟಿ ಸರ್ ಅವರೇ ಕಾರ್ಯಕ್ರಮದಲ್ಲಿ ತುಂಬ ಎಲ್ಲರೂ ನನಗೆ ಇಲ್ಲಿ ಗೊತ್ತಿರುವಂಥವರೇ, ಹೊಸಬರು ಯಾರಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಶೇಷವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಸಿಬ್ಬಂದಿ ವರ್ಗದವರೇ, ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯದ ಸಿಬ್ಬಂದಿ ವರ್ಗದವರೇ ಹಾಗೂ ನಮ್ಮ ಹೊಸಪೇಟೆ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ನಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕಿನಿಂದ ಬಂದಿರುವಂಥ ಸಂಘದ ವಿವಿಧ ಸಂಘಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂಥ ಎಲ್ಲ ಸಮಸ್ತ ಶಿಕ್ಷಕ ಬಂದವರು. ಇದು ನಾನು ಅನಿರೀಕ್ಷಿತ, ನಾನು ಯಾವತ್ತೂ ನಾನು ವಿದ್ಯೆಯನ್ನು ಬಯಸ್ತವನಲ್ಲ, ಅದು ತಾನಾಗೆ ಬಂದಿರುವಂಥದ್ದು. ನಾನಿಲ್ಲಿ ಹೊಸಪೇಟೆ ತಾಲೂಕಲ್ಲಿ BO ಆಗ್ತೀನಿ ಅಂತ ನಾನು ಕನಸು ಮನಸ್ಸಲ್ಲಿ ಕೂಡ ನಾನು ಅಂದ್ಕೊಂಡಿರಲಿಲ್ಲ. ಅದೊಂದು ಇಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿರುವಂಥದ್ದು ನನ್ನ ಒಂದು ಸೌಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಈ ಹಿಂದೆ ನಾನು 2010ರಲ್ಲಿ KS ಆದ ನಂತರ ಕೊಪ್ಪಳ ತಾಲೂಕು ಹಗರಿಕೆರೆಯಲ್ಲಿ 4 ವರ್ಷ ಪ್ರೌಢಶಾಲಾ ಮುಖ್ಯ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸಿದ್ದೀನಿ. ಅಲ್ಲಿ ಕೂಡ ಉತ್ತಮವಾಗಿ ಸಾರಿಗೆ ಹೋದಾಗ ಗೊತ್ತಾಗುತ್ತೆ. ಶಾಲೆಯ ನಾನು ಓದಿದ್ದು ಮುಂಚಿತವಾಗಿ ಬಿಲೋ 40% ಇತ್ತು 2010ರಲ್ಲಿ. 2010 ನಾನು ಜಾಯ್ನ್ ಆದಮೇಲೆ 85% ರಿಸಲ್ಟನ್ನು ಮಾಡಿದೆ. ಅಲ್ಲಿ ಕೂಡ ಏನು ಒಂದು ಹೈಸ್ಕೂಲನ್ನು ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಆ ಒಂದು ಇದರಲ್ಲಿ ಅಲ್ಲಿ ಗುರುಮಂದಿರ ಸರ್ ಕೂಡ ಕೆಲಸ ಮಾಡಿರುವಂಥ ಊರಲ್ಲ ಅದಕ್ಕೆ ಅಲ್ಲಿ 4 ವರ್ಷದಲ್ಲಿ ಉತ್ತಮವಾಗಿ ಅಲ್ಲಿ ಕೆಲಸವನ್ನು ಮಾಡಿದ ನಂತರ ಹೊಸಪೇಟೆಯ ಆದರ್ಶ ವಿದ್ಯಾಲಯಕ್ಕೂ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ವರ್ಗಾವಣೆಯಲ್ಲಿ ಹಾಕಿದಾಗ ಆದರ್ಶ ವಿದ್ಯಾಲಯ ಸಿಕ್ತು. ನಾನು ಆದರೆ ಆ ಕರ್ತವ್ಯಕ್ಕೆ ಹಾಜರಾದ ಸಂದರ್ಭದಲ್ಲಿ ಸುನಂದಾ ಮೇಡಮ್ ಅವರು ಇಲ್ಲಿ BO ಆಗಿದ್ದು ಮುನ್ಸಿಪಲ್ ಹೈಸ್ಕೂಲಲ್ಲಿ ಇತ್ತು. ನೀವೆಲ್ಲ ತಾವೆಲ್ಲ ನೋಡಿದ್ದೀರಿ ಯಾವ ರೀತಿ ಇತ್ತು. ಅದು ಸುಮಾರು 250 ಮಕ್ಕಳು ಅಲ್ಲಿ ಮಾಡ್ತಾಯಿದ್ರು ಕೂಡ ಚಿಕ್ಕ ರೂಮಲ್ಲೇ ಅಲ್ಲೆಲ್ಲ ಮಕ್ಕಳೆಲ್ಲ ಅಭ್ಯಾಸವನ್ನು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿನೇ ನಾನು ಮೇಡಮ್ ಇರುವಂಥ ಸಂದರ್ಭದಲ್ಲಿ ನಾನು ಕೂಡ ಆಗ್ತಾಯಿದ್ದೆ. ಬ್ಯೂರೋ ರಿಪೋರ್ಟ್ ಪಿ. ಶ್ರೀನಿವಾಸ್, ಭಾರತ ವೈಭವ ನ್ಯೂಸ್, ವಿಜಯನಗರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.